ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ನ್ಯಾಷನಲ್ ಪೆಟ್ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ಪಾಸ್ ಕೇರ್ ಆ್ಯಂಡ್ ಹೀಲ್ ಪೆಟ್ ಕ್ಲಿನಿಕ್, ಹನುಮಾನ್ ನಗರ್, ಬೆಳಗಾವಿಯ ಡಾಕ್ಟರ್ ಪ್ರವೀಣ್ ಮಠಪತಿ ಅವರು. ಕಾರ್ಯಕ್ರಮದಲ್ಲಿ ನಾನು ಬ್ರೇಕ್ನ ಮುಂಚೆ ಕೇಳಿದೆ, ಆ ಒಂದು ರೇಬೀಸ್ ಬರೀ ನಾಯಲ್ಲಿ ಮಾತ್ರ ಕಂಡು ಬರುವಂಥ ರೋಗ, ಅದರ ಲಕ್ಷಣ, ಅದ್ರ ಬಗ್ಗೆ ಇಲ್ಲ, ಬೇರೆ ಪ್ರಾಣಿಯಲ್ಲೂ ಕಂಡು ಬರ್ತದೆ. ನಾಯಿ ಯಾಕೆ ನಮಗೆ ಇಂಪಾರ್ಟೆಂಟ್ ಆಗ್ತದೆ ವ್ಯಾಕ್ಸಿನ್ ಮಾಡಬೇಕು ಅಂದರೆ, ಕಮ್ಯುನಿಟಿ ಡಾಗಿಗೂ ನಾವು ವ್ಯಾಕ್ಸಿನ್ ಮಾಡಿ ಇಟ್ಕೋಬೇಕಾಗ್ತದೆ. ಈಗ ನಮ್ಮ ಕಾರ್ಪೊರೇಷನ್ ಅವರು ಏನೋ ಯೋಜನೆಯನ್ನು ತಂದಿದ್ದಾರೆ, ನಾಯಿಯನ್ನು ಸಂತಾನಹರಣ ಶಸ್ತ್ರಕ್ರಿಯೆ ಮಾಡಬೇಕು ಮತ್ತು ಅದ್ರ ಜೊತೆಗೆ ರೇಬಿಸ್ ಲಸಿಕೆಯನ್ನು ಹಾಕಿಸ್ಬೇಕು. ನಾವು ಓನ್ಲಿ ನಾಯಿಗೆ ಮಾತ್ರ ರೇಬಿಸ್ ಲಸಿಕೆಯನ್ನು ಹಾಕ್ತೀವಿ. ಯಾಕೆಂತಂದರೆ ನಾಯಿ ಈಸ್ ದ ಹೋಸ್ಟ್, ಮೀನ್ಸ್ ಅದು ಬೇರೆ ಪ್ರಾಣಿಗಳಿಗೆ ಹರಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಅಂದ್ಕೊಳ್ಳಿ, ಬೆಕ್ಕದಿಂದ ಹರಡಲ್ಲ ಜಾಸ್ತಿ, ಓನ್ಲಿ ನಾಯಿಂದನೇ ಜಾಸ್ತಿ. ಹ್ಯೂಮನ್ ರೇಬಿಸ್ ಈಸ್ 99% ಹ್ಯೂಮನ್ ರೇಬಿಸ್ ಈಸ್ ಫ್ರಮ್ ಡಾಗ್ಸ್ ಓನ್ಲಿ, ಡಾಗ್ ಬೈಟ್ ಓನ್ಲಿ. ಮತ್ತು ಕ್ಯಾಟ್ ಬೈಟಿಂದ ಆಗಿರೋಂಥ ತುಂಬ ಕಡಿಮೆ. ಇವನ್ ನಮ್ಮ ಸಾಕು ಪ್ರಾಣಿಗಳಾದಂಥ ಫಾರ್ಮ್ ಅನಿಮಲ್ಸ್ ಅಂತ ಹೇಳ್ತೇವಲ್ಲ, ದನ, ಕರು, ಯಾವುದೇ ರೀತಿ ನೀವು ಎಲ್ಲ ಸಾಕು ಪ್ರಾಣಿಗಳಲ್ಲೂ ನಾಯಿ ಕಡಿತದಿಂದ ರೇಬಿಸ್ ಬರ್ತದೆ. ಆದರೆ ಅದರಿಂದ ಬೇರೆ ಅನಿಮಲ್ಗೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಇದು ಮೇನ್ ಪಾಯಿಂಟ್. ನಾವು ಲಸಿಕೆ ಹಾಕಿಸೋದು ರೇಬಿಸ್ ಕಂಟ್ರೋಲ್ ಮಾಡಬೇಕಂದ್ರೆ ನಾಯಿಗೆ ಲಸಿಕೆ ಹಾಕಿಸ್ಬೇಕು. ನಾಯಿ ಲಸಿಕೆ ಹಾಕಿಸಿ ಕಂಟಿನ್ಯೂಸ್ 3 years ಹಾಕಬೇಕು ಅದಕ್ಕೆ, ನಾವೊಂದು ಕಮ್ಯುನಿಟಿ ಡಾಗ್ಗೆ. ಹಂಗೆ ಹಾಕೋದ್ರಿಂದ ಅಲ್ಲಿ ಆ ಝೋನಲ್ಲಿ ರೇಬಿಸ್ ಟ್ರಾನ್ಸ್ಫರ್ ಆಗೋದು ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತದೆ. ಬ್ರೀಡಿಂಗ್ ಬಗ್ಗೆ ಹೇಳಿದಾಗ ತಾವು ಹೇಳಿದ್ರಿ, ಇಂಡಿ ಡಾಗ್ಸ್, ಬೆಕ್ಕಿನ ಬಗ್ಗೆ ಸ್ವಲ್ಪ ಹೇಳಿ, ಏಕೆಂದರೆ ಅದು ಬಹಳ ಟ್ರೆಂಡಿಂಗ್ ಆಗಿದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಬ್ರೀಡ್ ತೊಗೊಳ್ಳೋದು, ಈ ಬ್ರೀಡ್ ತೊಗೊಳ್ಳೋದು. ಪ್ಲೀಸ್ ವೈದ್ಯರಾದ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಕ್ಯಾಟ್ ಈಗ ನಾನು ನೋಡ್ತಾ ಪ್ರಕಾರ ನನ್ನ ಪ್ರಾಕ್ಟೀಸ್ನಲ್ಲಿ ಕ್ಯಾಟ್ ಕಸ್ಟಮರ್ಸ್ ಟು ಅಡಾಪ್ಷನ್ ತುಂಬ ಜಾಸ್ತಿ ಆಗಿದೆ. ಯಾಕೆಂದರೆ ಈಗ ನ್ಯೂ ಏಜ್ ಲೈಫ್ ಸ್ಟೈಲ್, ಅಪಾರ್ಟ್ಮೆಂಟ್ ಸಿಸ್ಟಮ್ ಬರ್ತಾ ಇದೆ ಬೆಳಗಾಮಲ್ಲಿನೂ, ಬೇರೆ ಸಿಟಿಯಲ್ಲಿನೂ ಬರ್ತಾ ಇದೆ, ಟೈರ್ 2 ಸಿಟಿಯಲ್ಲಿ. ಕ್ಯಾಟ್ ಏನಾಗ್ತದೆ, ಚಿಕ್ಕ ಗಾತ್ರದ್ದು ಇರ್ತದೆ, ಆರಾಮಾಗಿ ಮನೆಯಲ್ಲಿ ಇಡ್ಬೋದು, ಚಿಕ್ಕ ಮನೆ ಆದರೂ ಇಡ್ಬೋದು. ಮತ್ತು ಅವಕ್ಕೆ ಫೀಡಿಂಗ್ ನಿಮ್ಮದೇ ಖರ್ಚು ತುಂಬ ಕಡಿಮೆ ಬರ್ತದೆ. ಮತ್ತು ಇಟ್ಕೊಳ್ಳೋಕ್ಕೂ ನೀವು ಎವ್ರಿ ದಿನ ಅಂದರೆ ಪ್ರತಿದಿನ ನೀವು ಹೊರಗಡೆ ಅವಕ್ಕೆ ಶೌಚಕ್ಕೆ ಕರ್ಕೊಂಡು ಹೋಗ್ಬೇಕಂತನೂ ಏನಿಲ್ಲ. ಎಲ್ಲ ಮನೆಯಲ್ಲೇ ಒಂದು ಲಿಟರ್ ಟ್ರೇ ಕೊಟ್ಟರೆ, ಇಲ್ಲ ಅಂದರೆ ನೀವು ಬಾತ್ರೂಮ್ ಟ್ರೈನಿಂಗ್ ಮಾಡಿದ್ರೂ ಆ ಕ್ಯಾಟ್ ಏನಾಗ್ತದೆ, ನೀವು ಬಾತ್ರೂಮ್ ಓಪನ್ ಮಾಡಿದರೆ ಅದು ತನ್ನ ಕೆಲಸ ಮುಗಿಸ್ಕೊಂಬಂದು ಆಮೇಲೆ ಇರ್ತದೆ. ಅಂದರೆ ಮನೆಯಲ್ಲಿ ಹೊಲಸು ಮಾಡಲ್ಲ. ಮತ್ತು ಈಸಿ ಟು ಮ್ಯಾನೇಜ್, ನಿಮಗೆ ಏನು ಬರ್ಡನ್ ಇರಲ್ಲ. ಮತ್ತು ಒದರುವುದು, ಈಗ ಒಂದು ರೀಸೆಂಟ್ ಪ್ರಾಬ್ಲಮ್ ಏನು ಆಗ್ತದೆ ಕಂಪ್ಲೇಂಟ್ ಅಂದರೆ, ಸರೌಂಡಿಂಗ್ ನೇಬರ್ಸ್ದಿಂದ ಕಂಪ್ಲೇಂಟ್ ಬರ್ತದೆ, ನಾಯಿ ಬೊಗಳುತ್ತದೆ. ಅದು ಒಂದು ಕ್ಯಾಟ್ನಲ್ಲಿ ಇರಲ್ಲ. ಸೊ ಹಾಗಾಗಿ ಕ್ಯಾಟ್ ಪೇರೆಂಟಿಂಗ್ ಈಸ್ ಇನ್ಕ್ರೀಸಿಂಗ್, ಇವನ್ ಅಡಾಪ್ಷನ್ ಈಸ್ ಇನ್ಕ್ರೀಸಿಂಗ್. ಇವನ್ ನಾನು ಏನು ರೆಕಮೆಂಡ್ ಮಾಡ್ತೀನಿ, ನಮ್ಮ ಲೋಕಲ್ ತಳಿಗಳನ್ನು ಬೆಳೆಸಿ, ಅಂದರೆ ಪಾಲಿಸಿ, ಅವಕ್ಕೆ ರೋಗ ನಿರೋಧಕ ಶಕ್ತಿನೂ ಇರುತ್ತದೆ, ಅವಕ್ಕೆ ಜಾಸ್ತಿ ಕೂದಲಿರಲ್ಲ, ಇಂಡಿಯನ್ ಶಾರ್ಟ್ ಹೇರ್ ಬ್ರೀಡ್ ಅಂತ ಕರೀತಾರೆ. ಕೂದಲು ಕಡಿಮೆ ಇರೋದ್ರಿಂದ ನಿಮಗೆ ಮನೆಯಲ್ಲೇನೂ ಅದರಿಂದ ಡಸ್ಟ್ ಏನಾಗಲ್ಲ, ಅದರಿಂದ ಅಲರ್ಜಿ ಏನು ಬರಲ್ಲ. ಈಗ ಪರ್ಷಿಯನ್ ಬ್ರೀಡ್ ಸಾಕೋರು ತುಂಬ ಜನ ಇದ್ದಾರೆ, ಅದೇನು ಬೇಡ ಅಂತ ಹೇಳಲ್ಲ. ಆದರೆ ಏನೋ ಪ್ರಿಕಾಷನ್, ನೀವು ರೆಗ್ಯುಲರ್ ಗ್ರೂಮಿಂಗ್ ಮಾಡಬೇಕಾಗ್ತದೆ ಪೆಟ್ ಪೇರೆಂಟಾಗಿ. ಅಂದರೆ ಪರ್ಷಿಯನ್ ಕ್ಯಾಟ್ಗೆ ತುಂಬ ಕೂದಲಿರ್ತದೆ. ಈಗ ಏನಾಗ್ತದೆ, ವೈದ್ಯಕೀಯ ಇದರಲ್ಲಿ ಅಲರ್ಜಿ ಬಂದಾಗ ವೈದ್ಯರು ಏನು ಹೇಳ್ತಾರೆ, ಫಸ್ಟ್ ಫೆಟ್ ಇದೇನಂತ ಕೇಳ್ತಾರೆ. ಪೆಟ್ ಇರೋದ್ರಿಂದ ಅವಕ್ಕೆ ಪಲ್ಮೊನೊಲಾಜಿಸ್ಟ್ ಏನು ಅವಾಯ್ಡ್ ಮಾಡು ಅಂತ ಹೇಳ್ತಾರೆ, ನಿಮ್ಮ ಕ್ಯಾಟನ್ನು ಅವಾಯ್ಡ್ ಮಾಡಿ, ಕ್ಯಾಟ್ ಫರನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ನೀವು ಇಂಡಿ ಕ್ಯಾಟ್ ಇಡೋದ್ರಿಂದ ಅದೇನು ಪ್ರಶ್ನೆ ಬರಲ್ಲ. ಪರ್ಷಿಯನ್ ಕ್ಯಾಟ್ ಇದ್ದಾಗ ನಿಮಗೆ ರೆಗ್ಯುಲರಾಗಿ ಅವಕ್ಕೆ ಗ್ರೂಮಿಂಗ್ ಮಾಡಿಸ್ಬೇಕು, ಹೇರ್ ಕಟ್ ಮಾಡಬೇಕು, ಬಾತ್ ಮಾಡಿಸ್ಬೇಕು, ಅದೆಲ್ಲ ಖರ್ಚಿರ್ತದೆ. ಆದರೆ ಇಂಡಿ ಕ್ಯಾಟ್ ಇರೋದ್ರಿಂದ ಅವು ಏನೂ ಇರಲ್ಲ, ಅವು ತಮ್ಮ ಸ್ವಚ್ಛತೆಯನ್ನು ತಾವೇ ಮೇಂಟೈನ್ ಮಾಡ್ಕೊತವೆ, ಗ್ರೂಮಿಂಗ್ ಎಲ್ಲ, ಅಲ್ಲಿ ಹೇರ್ ಕಟ್ ಅವಶ್ಯಕತೆ ಇರಲ್ಲ, ಯಾವುದೇ ರೀತಿ ಅಲರ್ಜಿನೂ ಇರಲ್ಲ. ಬೆಕ್ಕಿನ ವಿಷಯ ಬಂದಾಗ, ಅಫ್ಕೋರ್ಸ್ ನಾಯಿ ಬಗ್ಗೆ ತಾವು ಎಲ್ಲ ಮಾಹಿತಿಯನ್ನು ಹೇಳಿದ್ರಿ. ಬೆಕ್ಕಿನ ವಿಷಯ ಬಂದಾಗ, ಒಂದು ಬಿಫೋರ್ ದಿಸ್ ಇಂಟರ್ವ್ಯೂ ನೀವು ಹೇಳ್ತಾ ಇದ್ರಿ ಒಂದು ವಿಷಯ, ಎಸ್ಪೆಷಲಿ ಗರ್ಭಿಣಿಯರು ಅವ್ರ ಕಡೆಯಿಂದ, ಅದ್ರ ಬಗ್ಗೆ ಸ್ವಲ್ಪ. ಈಗ ಕ್ಯಾಟನ್ನು ಸಾಕಿದಾಗ ಕೆಲವೊಂದು ಕಡೆ ಇನ್ಫಾರ್ಮೇಷನ್ ಇದೆ, ಅಂದರೆ ಎಜುಕೇಷನ್ ಇದೆ ಕೆಲವು ಪೇರೆಂಟ್ಗೆ, ನಾವು ಗರ್ಭಿಣಿ ಇದ್ದಾಗ ಕ್ಯಾಟನ್ನು ಮುಟ್ಟಬಾರ್ದು, ಇಲ್ಲ ಕ್ಯಾಟನ್ನು ಪಾಲನೆ ಮಾಡ್ಬೋದು. ಅಂದರೆ ಇಲ್ಲೇನಿದೆ, ಹೈಜೀನ್ ಮೇಂಟೈನ್ ಮಾಡಬೇಕು. ಈಗ ನಾವು ಗರ್ಭಿಣಿ ಇದ್ದರೂ ಕ್ಯಾಟನ್ನು ನೀವು ಪಾಲನೆ ಮಾಡಬೇಡ ಅಂತ ಏನು ಹೇಳಲ್ಲ. ಪಾಲನೆ ಮಾಡಿದರೆ ಅವಕ್ಕೆ ಮಿನಿಮಮ್ ಡಿವರ್ಮಿಂಗು, ವ್ಯಾಕ್ಸಿನೇಷನ್ನು, ಅವಕ್ಕೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ ಕಂಟ್ರೋಲ್, ಟಿಕ್ಸ್ ಆ್ಯಂಡ್ ಫ್ಲೀಸು. ಮತ್ತು ಅವು ಲಿಟ್ರ್ ಮಾಡಿದಾಗ ಮನೆಯಲ್ಲೇ ಮಾಡ್ತಾವಲ್ಲ, ಅದನ್ನು ಎವ್ರಿ ಡೇ ನೀವು ಕ್ಲೀನ್ ಮಾಡ್ತಾ ಇರಬೇಕು, ಲಿಟರ್ ಟ್ರೇ. ನಾವು ಹಾಗೆ ಬಿಟ್ಟೋದ್ರಿಂದ ಅದು ಒಂದು ಟಾಕ್ಸೋಪ್ಲಾಸ್ಮೋಸಿಸ್ ಗೊಂಡಾಯ್ ಅಂತ ಒಂದು ಆರ್ಗನೈಸಮ್ ಬರುತ್ತೆ. ಅದು ಫೀಸಿಸಲ್ಲಿ, ಅಂದರೆ ಅದರ ಶೌಚದಲ್ಲಿ ಬರ್ತದೆ.
ಅದು ಶೌಚದಲ್ಲಿ ಉಳ್ಕೊಂಡು ನೀವು 3-4 ದಿನ ಅದನ್ನ ಕ್ಲೀನ್ ಮಾಡದೇ ಇದ್ದರೆ ಅಲ್ಲಿ ಅದು ಡೆವಲಪ್ ಆಗಿ ಆಮೇಲೆ ಯಾರಾದರೂ ಬೇರ್ ಹ್ಯಾಂಡ್ಸಲ್ಲಿ ಅಂದರೆ ಗ್ಲೌಸ್ ಹಾಕದೆ ಅದನ್ನು ಮುಟ್ಟೋದ್ರಿಂದ ಅವು ಕೈಯಲ್ಲಿ ಬಂದು ಅವ್ರಿಗೆ ಬರೋ ಸಾಧ್ಯತೆ ಇರ್ತದೆ. ಸೊ ನಾವು ಹೈಜೀನ್ ಮೇಂಟೈನ್ ಮಾಡಿದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಇವನ್ ಗರ್ಭಿಣಿಯರು ಸ್ವಲ್ಪ ಕ್ಯಾಟನ್ನು ಮುಟ್ಟೋದನ್ನು ಅವಾಯ್ಡ್ ಮಾಡಬೇಕು, ಮುಟ್ಟಿದ್ರು ಹೈಜೀನ್ ಮೇಂಟೈನ್ ಮಾಡಬೇಕು. ಭಾಳ ಮುಖ್ಯವಾಗಿ ರೇಬೀಸ್ ಅಂತ ಹೇಳಿದ ತಕ್ಷಣ ಈಗ ಯಾವ್ದಾದ್ರು ಇಂಥ ಒಂದು ಊರಿದೆ ವೇರ್ ರೇಬೀಸ್ ಮುಕ್ತ ಅಥವಾ ಕಂಟ್ರೋಲ್ಡ್ ಏನಾದರೂ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ಹಾಂ, ಈಗ ಗೋವಾ ನಮ್ಮ ನೇಬರ್ ಸ್ಟೇಟೇ, ಬೆಳಗಾವಿಗೆ ತುಂಬ ಹತ್ತಿರವಾದದ್ದು. ಅದು ರೇಬೀಸ್ ಕಂಟ್ರೋಲ್ಡ್ ಝೋನ್ ಅಂತ ಈಗ ಡಿಕ್ಲೇರ್ ಆಗಿದೆ. ನಾನು ಗೋವಾ ಆ ಪ್ರಾಜೆಕ್ಟಲ್ಲಿನೇ ವರ್ಕ್ ಮಾಡಿ ಬಂದಿದ್ದೀನಿ ಮೋರ್ ದ್ಯಾನ್ 3 years ಆ್ಯಸ್ ಎ ರೇಬೀಸ್ ಸರ್ವೆಲೆನ್ಸ್ ಮ್ಯಾನೇಜರ್ ಅಂತ. ಅಂದರೆ ಏನು ಮಾಡಿದ್ದಾರೆ ಅಲ್ಲಿ, ಮನೋಹರ್ ಪರಿಕರ್ ಅವರು ಇದ್ದಾಗ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. WVS ಜೊತೆ, ವರ್ಲ್ಡ್ ವೈಡ್ ವೆಟರ್ನರಿ ಸರ್ವಿಸ್ ಮತ್ತು ಮಿಷನ್ ರೇಬೀಸ್ ಇವರ ಸಂಯುಕ್ತದಲ್ಲಿ, ಅಂದರೆ ಕೊಲಾಬ್ರೇಷನ್ ವಿತ್ NGO ಆ್ಯಂಡ್ ಗೌರ್ಮೆಂಟ್, ದೇ ಸ್ಟಾರ್ಟೆಡ್ ಏನು ಮಾಡಿದರು, ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ರೇಬೀಸ್ ಲಸಿಕೆ ಇವೆರಡನ್ನು ಜೊತೆಗೆ ಮಾಡ್ತಾ ಹೋದಾಗ ರೇಬೀಸ್ ಮುಂಚೆ ಏನಿತ್ತು, ಈಸ್ ಗೋವಾ ಅಂತ ಬಂದಾಗ ಟೂರಿಸ್ಟ್ ಪ್ಲೇಸ್, ಈವನ್ ಇಂಟರ್ನ್ಯಾಷನಲ್ ಟೂರಿಸ್ಟ್. ರೇಬೀಸ್ ಈಸ್ ಅ ವೆರಿ ಕನ್ಸರ್ನ್ ಆಫ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗೆ. ಯಾಕೆಂದರೆ ಎಷ್ಟೋ ಕೇಸ್ ಆಗಿದ್ದಾವೆ ಅವು ರಿಪೋರ್ಟ್. ಅಂದರೆ ಆವಾಗ ಗೌರ್ಮೆಂಟ್ಗೆ ದೇ ಹ್ಯಾಡ್ ಟು ಟೇಕ್ ಸಮ್ ಆ್ಯಕ್ಷನ್ ಅಗೇನ್ಸ್ಟ್ ಇಟ್. ಹಂಗಾಗಿ ದೇ ಟುಕ್ ಅಪ್ ದ ಇನಿಷಿಯೇಟಿವ್. ನಾವು ಈಗ ಗೋವಾದಲ್ಲಿ ಆಲ್ಮೋಸ್ಟ್ ಈ 4-5 yearsಯಿಂದ ಯಾವುದೇ ಡೆತ್ ಆಗಿಲ್ಲ ಹ್ಯೂಮನ್ನಲ್ಲಿ. ಡಾಗಲ್ಲಿ ಕಡಿಮೆ ಆಗ್ತಾ ಬಂದಿದೆ, ಆಲ್ಮೋಸ್ಟ್ ನಿಲ್ಲೇ ಆಗಿದ್ದು ಆಲ್ಮೋಸ್ಟ್. ಈಗ ಮತ್ತೇನೋ ಅಂದರೆ ನಂಗೆ ರೀಸೆಂಟ್ ಅಪ್ಡೇಟ್ ಇಲ್ಲ, ಆಲ್ಮೋಸ್ಟ್ ನಿಲ್ಲಾಗಿತ್ತು ನಾನು ವರ್ಕ್ ಮಾಡಬೇಕಾದ. ಸೊ ದೇ ಕಮ್ ಅಪ್ ವಿತ್ ಅ ರೇಬೀಸ್ ಕಂಟ್ರೋಲ್ಡ್ ಝೋನ್. ಅದನ್ನು ಈಗ ಮೇಂಟೈನ್ ಮಾಡಬೇಕಾದ್ರೆ ಅವರು ಸರೌಂಡಿಂಗಲ್ಲಿನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿನೂ BBMP ಅವರೂ ಸ್ಟಾರ್ಟ್ ಮಾಡಿದ್ದಾರೆ ಕೊಲಾಬ್ರೇಷನ್ ವಿತ್ ಮಿಷನ್ ರೇಬೀಸ್ ಟು ಕಂಟ್ರೋಲ್ ದ ರೇಬೀಸ್ ಆ್ಯಂಡ್ ಆಲ್ಸೋ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್. ಭಾಳ ಮುಖ್ಯವಾಗಿ ಸಾಕು ಪ್ರಾಣಿಗಳು, ನಾಯಿ ಬೆಕ್ಕ ಏನೇ ಇರಲಿ, ಅವ್ರಿಗೂ ಅಷ್ಟೇ ಹಕ್ಕು ಇದೆ ನಮ್ಮಷ್ಟು. ಅದಕ್ಕೆ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳಿಕೆ ಇಷ್ಟ? ಹೌದೌದು, ಈಗ ಇದು ತುಂಬ ಮುಖ್ಯವಾದದ್ದು. ನಾವು ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ಮಕ್ಕಳಿಗೆ. ಯಾಕೆಂದರೆ ನಾವು ಮಕ್ಕಳಲ್ಲಿ ಏನು ಬೆಳೆಸ್ತೀವಿ ಅದೇ ಇದನ್ನು ಏನು ಅವರು ಫ್ಯೂಚರಲ್ಲಿ ಸಿಟಿಜನ್ಶಿಪ್ ಬಂದಾಗ, ಅಂದರೆ ದೊಡ್ಡವರಾದಾಗ ಅದೇ ಇದನ್ನಾಗ್ತದೆ. ಯಾಕೆಂದರೆ ಕೋ ಎಕ್ಸಿಸ್ಟೆನ್ಸ್, ಈಗ ನಾವು ಪ್ರಪಂಚ ಬರೇ ಮನುಷ್ಯರಿಂದ ನಡೆಯಲ್ಲ, ಅಲ್ಲಿ ಎಲ್ಲ ಪ್ರಾಣಿಗಳ ಅವಶ್ಯಕತೆ ಇದೆ. ಯಾಕಂದರೆ ಎಕೋಸಿಸ್ಟಮ್ ಮೇಂಟೈನ್ ಮಾಡಬೇಕಂದ್ರೆ ಪ್ರತಿಯೊಂದು ಪ್ರಾಣಿದು ಕಾಂಟ್ರಿಬ್ಯೂಷನ್ ಇದೆ. ಸೊ ಈಗ ಯಾವುದೇ ರೀತಿ ಪ್ರಾಣಿ ನಿಮ್ಮ ಸರೌಂಡಿಂಗ್, ಅಂದರೆ ನಿಮ್ಮ ಎನ್ವೈರ್ಮೆಂಟ್, ಅಂದರೆ ನಿಮ್ಮ ಕಮ್ಯುನಿಟಿಯಲ್ಲಿದ್ದಾಗ ಯಾವುದೇ ರೀತಿ ಅದಕ್ಕೆ ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ. ಅವರ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಕಾರ್ಪೊರೇಷನ್ಗೆ ರಿಪೋರ್ಟ್ ಮಾಡಿ, ಇಲ್ಲ ನಿಯರ್ ಬೈ NGO ಅವ್ರಿಗೆ ರಿಪೋರ್ಟ್ ಮಾಡಿ. ಅವ್ರು ಏನು ಮಾಡ್ತಾರೆ, ಅವ್ರನ್ನ ತೊಗೊಂಡೋಗಿ ಅವಕ್ಕೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತು ಅವಕ್ಕೆ ಲಸಿಕೆ ಹಾಕಿ ಮತ್ತೆ ಬಿಡ್ತಾರೆ. ಅದರಿಂದ ಏನಾಗ್ತದೆ, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಲ್ಲ, ಅಲ್ಲಿ ಯಾರಿಗೇ ರೀತಿ ಬರ್ಡನ್ ಆಗಲ್ಲ, ತೊಂದರೆ ಆಗಲ್ಲ. ಮತ್ತು ಇದರಿಂದ ಏನಾಗ್ತದೆ, ಯಾರ ಮೇಲೂ ಅಟ್ಯಾಕ್ ಆಗಲ್ಲ. ಮಕ್ಕಳ ಮೇಲೆ ನಾಯಿ ಅಟ್ಯಾಕ್ ಆಗ್ತಾ ಇರೋ ತುಂಬ ಪ್ರಕರಣಗಳು ಕೇಳಿ ಬರ್ತಾ ಇದ್ದಾವೆ. ಇವ್ರನ್ನೆಲ್ಲ ತಡಿಬೇಕಂತಂದರೆ ನಾವು ಬರ್ತ್ ಕಂಟ್ರೋಲ್ ಮಾಡಬೇಕು ಮತ್ತು ರೇಬೀಸ್ ಲಸಿಕೆಯನ್ನು ಹಾಕಿಸ್ಬೇಕು. ಮತ್ತು ಡಾಗಲ್ಲಿ ಫೆರಲ್ ಆ್ಯಕ್ಟಿವಿಟಿ ಕಡಿಮೆ ಮಾಡಬೇಕಂತಂದರೆ ನಾವು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲೇಬೇಕು.